ದಿಗಂತ್ ಪರಪಂಚ ಚಿತ್ರಕ್ಕಾಗಿ ನಗ್ನರಾಗಿದ್ದಾರೆ. ಆದರೆ ಅದು ಅರ್ಧ ನಗ್ನ. ಪೂರ್ಣ ನಗ್ನತೆಗಾಗಿ ಬಿಂಬಿಸಿರುವ ಸತ್ಯ ಈಗ ಹೊರಬಿದ್ದಿದೆ. ಅದೇನು ಸತ್ಯ ಅಂತ ನೋಡ್ತಾ ಇವತ್ತಿನ ನಮ್ಮ ಬೆಂಗಳೂರನ್ನ ಮುಗಿಸೋಣ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಪರಪಂಚ ಚಿತ್ರಕ್ಕಾಗಿ ನಟ ದಿಗಂತ್ ದಿಗಂಬರರಾಗಿದ್ದಾರೆ ಅನ್ನೋ ಸುದ್ದಿ ಎಲ್ಲೆಡೆ ಹರಿದಾಡ್ತಾ ಇತ್ತು. ನಗ್ನವಾಗಿರೋ ಈ ಫೋಟೋ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು. ಆದ್ರೆ ದಿಗಂತ್ ನಗ್ನ ಸತ್ಯ ಈಗ ಬಯಲಾಗಿದೆ. ಆ ಅರ್ಧ ಸತ್ಯಕ್ಕೆ ತೆರೆ ಬಿದ್ದಿದೆ. ದಿಗಂತ್ ಅರೆ ನಗ್ನತೆಯ ಇನ್ನೊಂದು ಫೋಟೋ ಸತ್ಯವನ್ನ ಸಾರಿ ಸಾರಿ ಹೇಳ್ತಿದೆ. ಈ ಫೋಟೋ ಹೊರಬೀಳೋ ಮೊದಲು ನಿರ್ದೇಶಕ ಕ್ರಿಶ್ ಜೋಶಿ ಹೇಳಿದ ಮಾತೇ ಬೇರೆ. ದಿಗಂತ್ ಸ್ಪಿರಿಚುವಾಲಿಟಿಗಾಗಿ ಬೆತ್ತಲಾಗಿದ್ದಾರೆ ಅಂತ ಕ್ರಿಶ್ ಹೇಳಿದ್ರು. ದಿಗಂಬರ ಅವತಾರ ಅಂದ್ರೆ ಗೊತ್ತಿಲ್ಲ ನನಗೆ. ಇಶ್ಯೂ ಮಾಡೋ ಥರ ದಿಗಂಬರ ಅವತಾರ ಅಲ್ಲ, ಅವರು ಒಂದು ಸ್ಪಿರಿಚುವಲ್ ಜರ್ನಿ ಏನಿತ್ತು ಅದು ದಿಗಂಬರವ್ರದ್ದು ಇತ್ತು ಅನ್ನೋದಾದರೆ ಹೌದು ಅನ್ಕೋಬೋದು. ನಾವು ನಮ್ಮ ಸಿನಿಮಾನಲ್ಲಿರೋದು ಅದೇ. ಆ್ಯಕ್ಚುಲಿ ಹೇಳಬೇಕಂದ್ರೆ ಒಬ್ಬ ಮನುಷ್ಯ ನನಗೆ ಅವ್ರ ಕ್ಯಾರೆಕ್ಟರ್ ದಿಗಂತ್ ಅವ್ರ ಕ್ಯಾರೆಕ್ಟರ್ ನಾನು ಇದನ್ನು ಮಾಡೋದು ಬಿಟ್ವೀನ್ ಮ್ಯಾನ್ ಆ್ಯಂಡ್ ಗಾಡ್ ಅಂತ ಹೇಳ್ತೀನಿ. ಭಟ್ ಸರ್ಗೂ ಗೊತ್ತು, ಅವ್ರಿಗೂ ಹೇಳಿದ್ದೀವಿ, ದಿಗಂತ್ಗೂ ಗೊತ್ತು. ಇವತ್ತು ಆ ನಗ್ನ ಸತ್ಯವನ್ನ ಖುದ್ದು ದೂತ್ಪೇಡ ಬಿಚ್ಚಿಟ್ಟಿದ್ದಾರೆ. ಮತದಾನ ಮಾಡಿದ ಬಳಿಕ ಮಾತನಾಡಿದ ದಿಗಂತ್ ಆ ಕುತೂಹಲಕ್ಕೆ ತೆರೆ ಎಳೆದಿದ್ದಾರೆ. ಫೋಟೋ ನಾನು ಕೊಟ್ಟೇ ಇಲ್ಲ, ಡೈರೆಕ್ಟರ್ ಕೊಟ್ಟಿದ್ದು. ನನಗೂ ಅದಕ್ಕೂ ಸಂಬಂಧನೇ ಇಲ್ಲ, ಡೈರೆಕ್ಟರ್ ಕೇಳಿ. ಅದು ಸ್ಪೂಫ್ ಅಂತ ಅವ್ರು ಆಮೇಲೆ ಗಿಮಿಕ್ಸ್ ಇದ್ರದ್ದು ಪಬ್ಲಿಸಿಟಿ ಗಿಮಿಕ್ಸ್ ಅಂತ ಅವರೇ ಡೈರೆಕ್ಟರ್ ಹೇಳಿದ್ದಾರೆ. ನನಗೂ ಗೊತ್ತಿಲ್ಲ ಅಲ್ಲಿ, ಯಾಕೆಂದ್ರೆ ಶೂಟಿಂಗ್ ಮಾಡ್ಬೇಕಾದ್ರೆ ಸುಮಾರು ಜನ ಇದ್ರು. ಬಟ್ ಇವಾಗ ಗೊತ್ತಾಗಿದೆ, ನಿಮ್ಗೆ ಗೊತ್ತಲ್ಲ ನಾನು ನ್ಯೂಡ್ ಆಗಿರ್ಲಿಲ್ಲ ಅಂತ. ಸೊ ನಾನು ನ್ಯೂಡ್ ಆಗಿರ್ಲಿಲ್ಲ ಆ್ಯಂಡ್ ಅದು ಯಾರೋ ಫೋಟೋ ತೆಗೆದು ಕಳಿಸಿದ್ದಾರೆ. ಯೋಗರಾಜ್ ಭಟ್ರ ಸಿನಿಮಾಗಳಲ್ಲಿ ಇಂತಹ ಪಬ್ಲಿಸಿಟಿ ಗಿಮ್ಮತ್ಗಳು ಇರೋದಿಲ್ಲ. ಆದ್ರೆ ಇದು ಕೂಡ ಯೋಗರಾಜ್ ಭಟ್ ನಿರ್ಮಾಣದ ಚಿತ್ರವೇ. ಆದ್ರೂ ಪರಪಂಚ ಚಿತ್ರದ ನಿರ್ದೇಶಕರು ಹೀಗೆ ಮಾಡಿದ್ರು ಏನೋ. ರೇವಂತ್ ಪಿ ಜೇವೋರ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್.